ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಪುಟಾಣಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮಟನ್ ಸಾರು ರೆಸಿಪಿನ ಹಾಗೆ ನಾಟಿ ಮಟನ್ ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಟನ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. 3-4 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ 20-25 ಹಸಿ ಬೆಳ್ಳುಳ್ಳಿ ತೊಗೊಂಡಿಟ್ಕೊಂಡಿದ್ದೀನಿ. ಒಂದು 2 ಇಂಚಷ್ಟು ಶುಂಠಿ, 4-5 ಪೀಸು ಚಕ್ಕೆ, ಒಂದು 5-6 ಲವಂಗ ಮತ್ತು ಒಂದು 7-8 ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ನಾವು ಡೈರೆಕ್ಟಾಗಿ ರುಬ್ಬಾರ್ದು, ಹೇಗೆ ರುಬ್ಬಬೇಕು ಅಂತ ಹೇಳ್ತೀನಿ, ನೋಡ್ತಾ ಇರಿ. ನಾನಿಲ್ಲಿ 2 kg ಮಟನ್ಗೆ ಆಗುವಷ್ಟು ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ಫ್ರೆಶ್ ಮಟನ್ ತೊಗೊಬಂದಿದ್ವಿ ನಾವು. ನಾಟಿ ಮಟನ್ ಅಂತ ಹೇಳಿದ್ನಲ್ಲ, ಅದೇ ನಾಟಿ ಮಟನ್ನೇ ಇದು. ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಡೈರೆಕ್ಟಾಗಿ ರುಬ್ಲಿಕ್ಕಿಂತ ಮುಂಚೆ ಈ ರೀತಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ನಾವೇನೆಲ್ಲ ಮಸಾಲೆ ಹೆಚ್ಚಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಈ ರೀತಿ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಬಿಸಿ ಮಾಡ್ಕೋಬೇಕು ಅಂತೇನಿಲ್ಲ, ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಬಿಸಿ ಮಾಡಿಕೊಂಡ್ರೆ ಆಯಿತು. ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಿಸಿ ಮಾಡ್ಕೊಳ್ಳೋಕ್ಕೆ ನಾವಿಲ್ಲಿ ಸಾಂಬಾರು ಸೊಪ್ಪನ್ನ ಯೂಸ್ ಮಾಡಬಾರ್ದು. ಇದು ಸ್ವಲ್ಪ ಯೆಲ್ಲೋ ಕಲರ್ ಬರುತ್ತೆ ಅಲ್ವಾ, ಅದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ವಾಶ್ ಮಾಡಿಟ್ಕೊಂಡಿರೋ ಸಾಂಬಾರು ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ಸ್ವಲ್ಪ ಕೂಲಾಗ್ಲಿಕ್ಕೆ ಬಿಡಬೇಕು. ಇದಾದಮೇಲೆ ನಾವು ಸಾಂಬಾರು ಮಾಡಲಿಕ್ಕೆ ನಾನು ಕುಕ್ಕರಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಡೈರೆಕ್ಟಾಗಿ ಕುಕ್ಕರಲ್ಲೇ ತೋರಿಸ್ತಾ ಇದ್ದೀನಿ. ನೀವು ಫ್ಯಾಟ್ ತಿನ್ನಲಿಕ್ಕೆ ಇಷ್ಟಪಡೋದಾದರೆ ಈ ರೀತಿ ಮೆಥಡನ್ನ ಯೂಸ್ ಮಾಡಿ. ಫ್ಯಾಟ್ ತಿಂದರೆ ಅಷ್ಟು ಎಫೆಕ್ಟ್ ಅನಿಸಲ್ಲ. ಈ ರೀತಿ ಫಸ್ಟೇ ಫ್ಯಾಟ್ ಹಾಕೋದ್ರಿಂದ ಅದರಲ್ಲಿರೋ ಆಯಿಲ್ ಕಂಟೆಂಟ್ ಎಲ್ಲ ಸಾಂಬಾರಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ಸೊ ಸಾಂಬಾರಲ್ಲಿ ಮಿಕ್ಸ್ ಆದಮೇಲೆ ಈ ಫ್ಯಾಟಲ್ಲಿ ಯಾವುದೇ ರೀತಿ ಆಯಿಲ್ ಕಂಟೆಂಟ್ ಇರಲ್ಲ. ಸೊ ನೀವು ತಿನ್ಬೋದು. ಅಂದರೆ ಫ್ಯಾಟ್ ತಿನ್ನಲಿಕ್ಕೆ ಇಷ್ಟಪಡೋರು ಈ ರೀತಿ ತಿನ್ನಬಹುದು. ಇದಾದಮೇಲೆ ನಮಗೆ ಫ್ಯಾಟಲ್ಲಿರೋ ಆಯಿಲ್ ಕಡಿಮೆ ಇದೆ ಅಂತ ಅನಿಸಿದರೆ, ಸಾಂಬಾರಿಗೆ ಇನ್ನೂ ಆಯಿಲ್ ಬೇಕು ಅಂತ ಅನಿಸಿದರೆ ಅದಾದಮೇಲೆ ಒಂದು 2 ಸ್ಪೂನ್ ಸೇರಿಸ್ಕೋಬಹುದು. ನಾವಿಲ್ಲಿ ಆಯಿಲಿಗೆ ಡೈರೆಕ್ಟಾಗಿ ಮಟನ್ನ ಹಾಕ್ತಾಯಿದ್ದೀನಿ. ಇದನ್ನು ನಾನು 3-4 ಸಲ ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ. ನೀವು ಮಟನ್ನ ತೀರಾ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬಾರ್ದು, ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಒಂದು ಮೀಡಿಯಮ್ ಸೈಜಲ್ಲಿ ಮಟನ್ನ ಪೀಸ್ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು ಆಯಿಲ್ ಜೊತೆ. ಯಾವುದೇ ರೀತಿ ನೀರು ಹಾಕೋದಾಗಲಿ, ಯಾವುದೇ ರೀತಿ ಮಸಾಲೆನ ಸೇರಿಸೋದಾಗಲಿ ಏನೂ ಕೂಡ ಮಾಡಬಾರ್ದು. ಸಾಲ್ಟ್ ಕೂಡ ಸೇರಿಸೋ ಹಾಗಿಲ್ಲ. ಈ ಟೈಮಲ್ಲಿ ಇಷ್ಟನ್ನು ಕ್ಲೋಸ್ ಮಾಡಿ ಬಿಟ್ಬಿಡಬೇಕು. ಈಗಾಗಲೇ ನಾವು ಬಿಸಿ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಮತ್ತೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಬಿಸಿಲೇ ಪೇಸ್ಟ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಒಂದು 5 ನಿಮಿಷ ಕೂಲ್ ಡೌನ್ ಆಗೋಕ್ಕೆ ಬಿಟ್ಟು ಆಮೇಲೆ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ನಾವು ಯಾವುದೇ ರೀತಿ ಆಯಿಲ್ ವಾಟರ್ ಹಾಕಿಲ್ಲ, ಆಮೇಲೆ ಮಸಾಲೆ ಏನೂ ಹಾಕಿಲ್ಲ. ನೀರು ಹೇಗೆ ಬಿಡ್ತಾ ಇದೆ ಅಂತ ಈ ರೀತಿ ನೀರು ಬಿಟ್ಟು ಬೆಂದರೆ ಮಟನ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು 5-10 ನಿಮಿಷ ಇಲ್ಲ 15 ನಿಮಿಷನಾದರೂ ಆ ರೀತಿ ಬಿಸಿ ಮಾಡಬೇಕಾಗುತ್ತೆ. ಇಲ್ಲಿ 2 kg ಮಟನ್ನಿಗೆ 1 ಬೌಲಷ್ಟು ಕಾಯಿ ತುರಿ ಮತ್ತು 1 ಬೌಲಷ್ಟು ಸ್ಮಾಲ್ ಬೌಲಷ್ಟು ಕಡಲೆ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಆಗಾಗ ಮಿಕ್ಸ್ ಮಾಡ್ತಾನೇ ಇರಬೇಕು. ಇದನ್ನು ಅಷ್ಟೇ ರುಬ್ಕೋಬೇಕಾಗುತ್ತೆ. ಮಟನ್ ಸಾಂಬಾರಿಗೆ ಖಾರನೇ ತುಂಬ ಇಂಪಾರ್ಟೆಂಟು. ನಾನಿಲ್ಲಿ ಅಚ್ಕಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಒಂದು 3 ಸ್ಪೂನು ಅಚ್ಕಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಸ್ಪೈಸಿ ಆಗಿದೆ, ಹಾಗಾಗಿ 3 ಸ್ಪೂನ್ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಆದಮೇಲೆ ಸಾಂಬಾರು ಪುಡಿನ ಒಂದು 4 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಗಂಟು ಬೀಳ್ದಿರೋ ರೀತಿ ಫಸ್ಟೇ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಮಟನ್ ವಿಷಲ್ ಹಾಕಾದಮೇಲೆ ಇದನ್ನು ಅಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಫಸ್ಟೇ ನಾವು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಅದರ ಬಬಲ್ಸ್ ಏನಾದರೂ ಬಂದರೆ ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಸೊ ಹಾಗಾಗಿ ಫಸ್ಟೇ ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇದಕ್ಕೆ ನಾವು ಸ್ವಲ್ಪ ನೀರು ಬಿಟ್ಟಿದೆ ಅಲ್ವಾ, ಇದಾದಮೇಲೆ ನಾವು ಈರುಳ್ಳಿ ಖಾರ ಅಂದರೆ ಪೇಸ್ಟ್ ಮಾಡಿಟ್ಕೊಂಡ್ವಿ ಅಲ್ವಾ, ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆ ಮಸಾಲೆನ ಇಲ್ಲಿ ಸೇರಿಸ್ಬೇಕಾಗುತ್ತೆ. ಇಲ್ಲಿ ಸೇರಿಸ್ತಾ ಮಿಕ್ಸ್ ಮಾಡಬೇಕು. ಇವಾಗಲೂ ಅಷ್ಟೇ ಜಾಸ್ತಿ ನೀರು ಹಾಕೋಕೆ ಹೋಗಬಾರ್ದು. ಇಲ್ಲೂ ಅಷ್ಟೇ ಒಂದು 10-15 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲೇ ಸೇರಿಸೋದ್ರಿಂದ ಮಟನ್ ಸಾಂಬಾರು ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಎಷ್ಟು ಬೇಕೋ ಉಪ್ಪು ಅಷ್ಟನ್ನು ಇಲ್ಲೇ ಸೇರಿಸಿ. ನೀವು ಮಸಾಲೆನಾದರೂ ಅಷ್ಟೇ, ಉಪ್ಪಾದರೂ ಅಷ್ಟೇ, ಮಟನ್ ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ತಾ ಬನ್ನಿ.
ಇದನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಮಟನ್ ಇನ್ನೂ ಚೆನ್ನಾಗಿ ನೀರು ಬಿಟ್ಟು ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕುದಿ ಬಂದಾದಮೇಲೆ ನಾವು ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಬಬಲ್ ಬರ್ದಿರೋ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಸೇರಿಸಿ, ಮತ್ತು ಇಲ್ಲಿ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನಾವು ಮತ್ತೆ ನೀರು ಹಾಕೋದು ಮಾಡೋಕ್ಕೆ ಹೋಗಬಾರ್ದು. ಇಲ್ಲೇ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಬಿಡ್ಬೇಕು. ಮತ್ತೆ ನೀರು ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ನೀರು ಎಷ್ಟು ಬೇಕು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಹಾಕಿಸ್ಕೋಬೇಕು. ನಾನಿಲ್ಲಿ ಒಂದು 3 ವಿಷಲ್ ಹಾಕ್ಸಿದ್ದೀನಿ. ನಾನು ಫಸ್ಟೇ ತೋರಿಸ್ದಾಗೆ ಕಾಯಿನ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಒಂದು 3 ವಿಷಲ್ ಅಷ್ಟೇ ಹಾಕ್ಸಿದ್ದು. 3 ವಿಷಲ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಎಣ್ಣೆ ಬಿಟ್ಟಿದ್ರೆ ಮಟನ್ನು ಬೆಂದಿದೆ ಅಂತ ಅರ್ಥ. ಎಷ್ಟು ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ. ಜಸ್ಟ್ 3 ವಿಷಲ್ಗೆ ಇಷ್ಟು ಬೆಂದೋಗ್ಬಿಟ್ಟಿದೆ. ನೀಟಾಗೆ ಬೆಂದಿತ್ತು, ಮತ್ತೇನು ವಿಷಲ್ ಹಾಕ್ಸೋಕ್ಕೆ ಹೋಗಿರಲಿಲ್ಲ, ಚೆನ್ನಾಗಿ ಕುಕ್ ಆಗಿತ್ತು. ಇದಾದಮೇಲೆ ಕಾಯಿ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಬೇಕು. ಇಲ್ಲಿ ಜಾಸ್ತಿ ನೀರು ಸೇರಿಸ್ಬಾರ್ದು. ಅದನ್ನು ವಾಶ್ ಮಾಡಿ ಅದರೊಳಗೆ ಬಿಟ್ಬಿಡಬೇಕು. ಮತ್ತು ನಾವು ಸಾಂಬಾರಲ್ಲಿ ಹೆಚ್ಚಿಸ್ಕೋತೀವಿ ಅಂದರೆ ಅದು ಟೇಸ್ಟೇ ಕಳ್ಕೊಬಿಡುತ್ತೆ. ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ನೀರು ಸೇರಿಸ್ರಿ ಕಾಯಿ ಹಾಕಿದಾಗ. ಇವಾಗ ಮತ್ತೆ ಕುದಿಸೋ ಅವಶ್ಯಕತೆ ಇಲ್ಲ. ಫ್ಯಾಟ್ ಏನಾದರೂ ಇನ್ನೂ ಜಾಸ್ತಿ ಇತ್ತು ಎತ್ತಿಟ್ಕೊಂಡಿದ್ದೀವಿ ಅಂದರೆ ಕಾಯಿ ಬಿಟ್ಟಾದಮೇಲೆ ಫ್ಯಾಟ್ನ ಇಲ್ಲಿ ಸೇರಿಸಿ. ಇದಾದಮೇಲೆ ನೀಟಾಗಿ ಕುದಿ ಬರಬೇಕು ಸಾಂಬಾರು. ಈ ರೀತಿ ಸುತ್ತ ಹಸಿ ಖಾರ ಎಲ್ಲ ಕಾಣಿಸುತ್ತಲ್ಲ ಅದೆಲ್ಲ ನೀಟಾಗಿ ಕುದ್ರೆ ಮಟನ್ ಸಾಂಬಾರು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ಎಷ್ಟು ಸಾಧ್ಯವೋ ಅಷ್ಟು ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ಮಸಾಲೆ ಎಲ್ಲ ಹಾಕಾದ್ಮೇಲೆ ಕುದಿಲಿಕ್ಕೆ ಬಿಟ್ಟರೆ ತುಂಬಾ ಒಳ್ಳೆಯದು. ನಾನು ಹಾಗೆ ಇಲ್ಲಿ ಒಂದು 10ರಿಂದ 15 ನಿಮಿಷ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಇವಾಗ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಫೈನಲಿ ನಮ್ಮ ಮಟನ್ ಸಾಂಬಾರು ರೆಡಿ ಆಯಿತು. ಮಟನ್ ಸಾಂಬಾರಿಗೆ ಸ್ಪೆಷಲ್ ಏನಪ್ಪ ಅಂದರೆ ಮುದ್ದೆನೇ ಸ್ಪೆಷಲ್ಲು. ಮುದ್ದೆ ಇಲ್ಲದೆ ಮಟನ್ ಸಾಂಬಾರು ಟೇಸ್ಟೇ ಬರಲ್ಲ. ಅದ್ರ ಜೊತೆ ಒಂದು ಬೌಲ್ ರೈಸು, ಆಮೇಲೆ ಸೈಡಿಗೆ ಸೌತೆಕಾಯಿ ಈರುಳ್ಳಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದೇ ರೀತಿ ಸ್ಪೈಸಿ ರೆಸಿಪೀಸು, ನಾನ್ ವೆಜ್ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.